ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ನೋಟ 1857ರ ಭಾರತೀಯ ದಂಗೆಯ ಮೂಲ ಕಾರಣಗಳ ಮೇಲೆ. ಆಮ್, ಸಾಮಾನ್ಯವಾಗಿ ನಾವು ಶಾಲೆಯಲ್ಲಿ ಓದೋದು ಆ ಕೊಬ್ಬು ಸವರಿದ ಕಾಳತೂಸುಗಳ ವಿಷಯ. ಅದೇ ಮುಖ್ಯ ಕಿಡಿ ಅಂತ. ಅದೇ ನಮ್ಮ ಮುಂದಿರೋ ಈ ಆಯ್ದ ಲೇಖನಗಳನ್ನ ನೋಡಿದ್ರೆ ಕಥೆಯಷ್ಟು ಸರಳ ಇಲ್ಲ ಅಲ್ವಾ? ಇದು ತುಂಬಾ ಸಂಕೀರ್ಣವಾಗಿದೆ ಅಂತ ಗೊತ್ತಾಗುತ್ತೆ. ಹೌದು ಹೌದು, ನೀವು ಹೇಳಿದ್ದು ಸರಿ. ಆ ಕಾಳತೂಸುಗಳ ವಿಷಯ ಇದೆಯಲ್ಲ, ಅದು ಕೇವಲ ಒಂದು ತಕ್ಷಣದ ಕಾರಣ, ಒಂಥರ ಬೆಂಕಿಪಟ್ನ ಗೀಳಿದ ಹಾಗೆ. ಆದರೆ ಆ ಬೆಂಕಿ ಹತ್ಕೊಳ್ಳೋಕೆ ಬೇಕಾದ ಸೀಮೆ ಎಣ್ಣೆ, ಸೌದೆ ಎಲ್ಲ ಅದಕ್ಕಿಂತ ಎಷ್ಟೋ ಮೊದಲೇ ಸಂಗ್ರಹವಾಗಿತ್ತು. ಹ್ಮ್ ಅದಕ್ಕೆ ಇದನ್ನ ಬರೀ ಸಿಪಾಯಿ ದಂಗೆ ಅಂತ ಹೇಳಿದ್ರೆ ಅದು ಪೂರ್ತಿ ಚಿತ್ರಣ ಕೊಡಲ್ಲ. ಇದು ನಿಜವಾಗ್ಲೂ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವಿರುದ್ಧ ಭಾರತದಲ್ಲಿ ನಡೆದ ಮೊದಲ ದೊಡ್ಡ ಮಟ್ಟದ ಸಂಘಟಿತ ಪ್ರತಿರೋಧಗಳಲ್ಲಿ ಒಂದು. ಸರಿ ಸರಿ. ಕಂಪನಿಯ ಸಾರ್ವಭೌಮತ್ವಕ್ಕೆ ದೊಡ್ಡ ಸವಾಲಾಗಿತ್ತು ಅದು. ಕೊನೆಗೆ ವಿಫಲವಾದರೂ ಸಹ. ಆ ಆರಂಭಿಕ ಘಟನೆಗಳು ಅಂದ್ರೆ ಮಾರ್ಚ್ 1857ರಲ್ಲಿ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ, ಆಮೇಲೆ ಮೇ ತಿಂಗಳಲ್ಲಿ ಮೀರಟ್ನಲ್ಲಿ ಸಿಪಾಯಿಗಳ ಬಂಡಾಯ, ದೆಹಲಿಗೆ ಹೋಗಿದ್ದು, ಬಹದ್ದೂರ್ ಶಾನನ್ನು ನಾಯಕನಾಗಿ ಘೋಷಿಸಿದ್ದು, ಇದೆಲ್ಲ ಗೊತ್ತಿದೆ. ಆದರೆ ಇದು ಇಷ್ಟು ಬೇಗ ಲಕ್ನೋ, ಕಾನ್ಪುರ್, ಝಾನ್ಸಿ ಹೀಗೆ ಬೇರೆ ಬೇರೆ ಕಡೆ ಹೇಗೆ ಹಬ್ಬಿತು ಅನ್ನೋದೇ ಆಶ್ಚರ್ಯ. ಹೌದು, ಅದರ ವೇಗ ನಿಜಕ್ಕೂ ಗಮನಾರ್ಹ. ಯಾಕೆ ಅಂದ್ರೆ ಇದು ಬರೀ ಸಿಪಾಯಿಗಳ ವಿಷಯ ಆಗಿ ಉಳಿಯಲಿಲ್ಲ. ಸ್ಥಳೀಯ ನಾಯಕರು ಇದ್ರಲ್ಲ, ಅಧಿಕಾರ ಕಳ್ಕೊಂಡ ರಾಜರು, ಜಮೀನ್ದಾರರು, ಹ್ಮ್ ಅವರ ಜತೆಗೆ ರೈತರು, ಕೈಕಲಸದವರು, ಅಷ್ಟೇ ಯಾಕೆ ಸಾಮಾನ್ಯ ನಾಗರಿಕರು, ಧಾರ್ಮಿಕ ಮುಖಂಡರು, ಹೀಗೆ ಸಮಾಜದ ಬೇರೆ ಬೇರೆ ಸ್ತರದ ಜನ ಇದರಲ್ಲಿ ಸೇರ್ಕೊಂಡ್ರು. ಯಾಕೆ ಎಲ್ಲರಿಗೂ ಅಷ್ಟೊಂದು ಅಸಮಾಧಾನ ಇತ್ತ? ಖಂಡಿತ. ಎಲ್ಲರೂ ಒಂದಲ್ಲ ಒಂದು ಕಾರಣಕ್ಕೆ ಕಂಪನಿ ಆಡಳಿತದಿಂದ ಬೇಸತ್ತೋಗಿದ್ರು, ಭ್ರಮನಿರಸನಗೊಂಡಿದ್ರು. ಆ ಆಳವಾದ ಕಾರಣಗಳನ್ನೇ ನಾವೀಗ ಒಂದೊಂದಾಗಿ ನೋಡ್ಬೇಕು. ಸರಿ. ಹಾಗಾದ್ರೆ ಮೊದಲು ಆರ್ಥಿಕ ಕಾರಣಗಳಿಂದ ಶುರು ಮಾಡೋಣ. ಕಂಪನಿಯ ನೀತಿಗಳು ಭಾರತದ ಆರ್ಥಿಕ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ವು ಅಂತ ಹೇಳ್ತಾರಲ್ಲ, ಅದು ಹೇಗೆ? ಆರ್ಥಿಕವಾಗಿ ನೋಡಿದ್ರೆ ಕಂಪನಿ ಪಾಲಿಸಿಗಳು ದೊಡ್ಡ ಹೊಡೆತ ಕೊಟ್ಟವು. ಮೊದಲನೇದಾಗಿ ಭೂಕಂದಾಯ, ವಿಪರೀತ ತೆರಿಗೆ ಹಾಕಿದ್ರು. ರೈತರು ಅದನ್ನ ಕಟ್ಟೋಕೆ ಆಗದೆ ಒದ್ದಾಡಿದ್ರು. ಹ್ಮ್ ಆಗ ಅವ್ರು ಏನ್ ಮಾಡ್ಬೇಕು? ಸ್ಥಳೀಯ ಸಾಹುಕಾರರ ಹತ್ರ, ವ್ಯಾಪಾರಿಗಳ ಹತ್ರ ಹೋದ್ರು. ದೊಡ್ಡ ಬಡ್ಡಿಗೆ ಸಾಲ ತಗೊಂಡ್ರು. ಅಯ್ಯೋ ಪಾಪ. ಆ ಸಾಲ ತೀರ್ಸೋಕಾಗ್ದೆ ಕೊನೆಗೆ ತಮ್ಮ ಭೂಮಿಯನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಅಂದ್ರೆ ಈ ಸಾಹುಕಾರರು, ವ್ಯಾಪಾರಿಗಳು ಹೊಸ ಭೂಮಾಲೀಕರಾದ್ರು ಅನ್ನೋ ಹಾಗಾಯ್ತು. ಹೌದು, ಅದೇ ಆಗಿದ್ದು. ಅವರು ಹೊಸ ಶ್ರೀಮಂತ ವರ್ಗವಾಗಿ ಬೆಳೆದರು. ಹಾಗಾದ್ರೆ ಹಳೆಯ ಜಮೀನ್ದಾರರ ಕಥೆ ಏನು? ಅವರ ಸ್ಥಿತಿನೂ ಚೆನ್ನಾಗಿರ್ಲಿಲ್ಲ. ಎಷ್ಟೋ ಹಳೆಯ ತಲೆತಲಾಂತರದಿಂದ ಬಂದಿದ್ದ ಜಮೀನ್ದಾರರು ತಮ್ಮ ಹಕ್ಕುಗಳನ್ನ ಕಳ್ಕೊಂಡ್ರು. ಅವರ ಅಧಿಕಾರ ಹೋಯ್ತು. ಇದರ ಜೊತೆಗೆ ಇನ್ನೊಂದು ದೊಡ್ಡ ಹೊಡೆತ ಬಿದ್ದಿದ್ದು ಕುಶಲಕರ್ಮಿಗಳಿಗೆ, ಕೈಕಸುಬ್ದಾರರಿಗೆ. ಓಹೋ, ಅದಕ್ಕೆ ಕಾರಣ ಏನು? ಬ್ರಿಟಿಷ್ ವ್ಯಾಪಾರ ನೀತಿಗಳ? ಖಂಡಿತ. ನೇರವಾಗಿ ಹೇಳ್ಬೇಕು ಅಂದ್ರೆ ಬ್ರಿಟಿಷರು ತಮ್ಮ ದೇಶದಲ್ಲಿ ತಯಾರಾದ ವಸ್ತುಗಳಿಗೆ ಭಾರತದ ಮಾರುಕಟ್ಟೆಯನ್ನ ತೆರೆದಿಟ್ರು. ಇಲ್ಲಿಗೆ ಬರೋ ಬ್ರಿಟಿಷ್ ಸಾಮಾನುಗಳ ಮೇಲೆ ಆಮದು ಸುಂಕ ಬಹಳ ಕಮ್ಮಿ ಇತ್ತು. ಸರಿ. ಆದರೆ ಭಾರತದಿಂದ ಹೋಗೋ ವಸ್ತುಗಳ ಮೇಲೆ, ವಿಶೇಷವಾಗಿ ಬಟ್ಟೆಗಳ ಮೇಲೆ ಹೆಚ್ಚು ಸುಂಕ, ನಿರ್ಬಂಧಗಳನ್ನ ಹಾಕಿದ್ರು. ಹ್ಮ್ ಪರಿಣಾಮ ಏನಾಯ್ತು ಅಂದ್ರೆ 19ನೇ ಶತಮಾನದ ಮಧ್ಯದ ಹೊತ್ತಿಗೆ ಭಾರತದ ಜವಳಿ ಉದ್ಯಮ ಅಂದ್ರೆ ಹತ್ತಿ, ರೇಷ್ಮೆ ಬಟ್ಟೆಗಳ ರಫ್ತು ಬಹುತೇಕ ನಿಂತೇ ಹೋಯಿತು. ಅಂದ್ರೆ ಲಕ್ಷಾಂತರ ಜನ ನಿರುದ್ಯೋಗಿಗಳಾದ್ರು? ಹೌದು, ಲಕ್ಷಾಂತರ ನೇಕಾರರು, ಕುಶಲಕರ್ಮಿಗಳು ಕೆಲಸ ಕಳ್ಕೊಂಡ್ರು. ಅವರ ಬದುಕು ಬೀದಿಗೆ ಬಂತು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಅಂದ್ರೆ ಬರೀ ರೈತರು, ಕುಶಲಕರ್ಮಿಗಳು ಮಾತ್ರ ಅಲ್ಲ, ಈ ತಾಲೂಕ್ದಾರರು ಅಂತ ಇದ್ರಲ್ಲ, ಅವರ ಆಸ್ತಿ ಹಕ್ಕುಗಳನ್ನು ಕಸಿದುಕೊಳ್ಳಲಾಯಿತು. ಹೌದು ಹೌದು, ಇದು ಕೂಡ ಬಹಳ ಮುಖ್ಯ. ಎಷ್ಟೋ ತಾಲೂಕ್ದಾರರು ತಮ್ಮ ಭೂಮಿ, ತಮ್ಮ ಅಧಿಕಾರ, ಸ್ಥಾನಮಾನ ಎಲ್ಲ ಕಳ್ಕೊಂಡ್ರು. ಹಾಗಾಗಿ ಈ ದಂಗೆ ಬಂದಾಗ ಅವರಿಗಿನ್ನೊಂದು ಅವಕಾಶ ಅಂತ ಅನಿಸ್ತು. ಸೇಡು ತೀರ್ಸ್ಕೊಳ್ಳೋಕೆ. ಹೌದು, ಬ್ರಿಟಿಷರನ್ನ ವಿರೋಧಿಸಿ ತಾವು ಕಳ್ಕೊಂಡಿದ್ದನ್ನ ವಾಪಸ್ ಪಡಿಬೇಕು ಅನ್ನೋ ಒಂದು ಉದ್ದೇಶ ಅವರಿಗಿತ್ತು. ಒಟ್ಟಾರೆಯಾಗಿ ನೋಡಿದ್ರೆ ನಮ್ಮ ದೇಶದ ಕೈಗಾರಿಕೆಗಳು ನಾಶ ಆದ್ವು, ಎಲ್ಲರೂ ಕೃಷಿಯನ್ನೇ ಅವಲಂಬಿಸಬೇಕಾಯಿತು. ಆದರೆ ಭೂಮಿ ಎಲ್ಲರನ್ನೂ ಸಾಕುವಷ್ಟು ಇರಲಿಲ್ಲ. ಇದರಿಂದ ದೇಶದಲ್ಲಿ ಬಡತನ ವಿಪರೀತ ಹೆಚ್ಚಾಯಿತು. ಸರಿ. ಇದು ಆರ್ಥಿಕ ಸಂಕಷ್ಟದ ಕಥೆ. ಇನ್ನು ರಾಜಕೀಯ ಕಾರಣಗಳ ಕಡೆ ಬರೋಣ. ಕಂಪನಿಯ ನೀತಿಗಳು, ಉದಾಹರಣೆಗೆ ಸಹಾಯಕ ಸೈನ್ಯ ಪದ್ಧತಿ ಮತ್ತೆ ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ, ಇವೆಲ್ಲ ಹೇಗೆ ಕೆಲಸ ಮಾಡಿದ್ವು? ಈ ನೀತಿಗಳೆಲ್ಲ ಮೂಲಭೂತವಾಗಿ ಕಂಪನಿಯ ರಾಜ್ಯ ವಿಸ್ತರಣೆಯ ಅಸ್ತ್ರಗಳಾಗಿದ್ವು. ತುಂಬಾ ಕುತಂತ್ರದಿಂದ ಕೂಡಿದ್ವು. ಸಹಾಯಕ ಸೈನ್ಯ ಪದ್ಧತಿ ಅಂತ ತಗೊಂಡ್ರೆ ಭಾರತೀಯ ರಾಜರು ತಮ್ಮ ರಕ್ಷಣೆಗಂತ ಬ್ರಿಟಿಷ್ ಸೈನ್ಯವನ್ನ ತಮ್ಮ ರಾಜ್ಯದಲ್ಲಿಟ್ಕೋಬೇಕಿತ್ತು. ಅದರ ಖರ್ಚು, ವೆಚ್ಚ ಎಲ್ಲ ಅವರೇ ನೋಡ್ಕೋಬೇಕಿತ್ತು. ಓ, ಅಂದ್ರೆ ಆರ್ಥಿಕವಾಗಿಯೂ ಹೊರೆ,
ರಾಜಕೀಯವಾಗಿಯೂ ಅವರ ಹಿಡಿತ ಹೆಚ್ಚಾಯಿತು. ಖಂಡಿತ. ರಾಜರು ಒಂಥರ ಕಂಪನಿಯ ಕೈಗೊಂಬೆಗಳಾದರು. ಇನ್ನು ಆ ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ ಇದೆಯಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ. ಹೌದು, ಅದು ಬಹಳ ಕುಖ್ಯಾತ. ಅದು ನೇರವಾಗಿ ರಾಜ್ಯಗಳನ್ನ ಕಬಾಳಿಸೋಕೆ ಬಳಸಿದ ಒಂದು ನೆಪ. ಒಬ್ಬ ರಾಜನಿಗೆ ಸ್ವಂತ ಗಂಡು ಮಕ್ಕಳಿಲ್ಲ ಅಂದ್ರೆ ಅವನು ದತ್ತು ತಗೊಂಡ ಮಗನಿಗೆ ರಾಜ್ಯ ಸಿಗ್ತಿರ್ಲಿಲ್ಲ. ಆ ರಾಜ್ಯ ನೇರವಾಗಿ ಬ್ರಿಟಿಷರ ಕೈಗೆ ಹೋಗ್ತಿತ್ತು. ಸತಾರ, ನಾಗ್ಪುರ, ಝಾನ್ಸಿ ಹೀಗೆ ಅನೇಕ ರಾಜ್ಯಗಳು ಬರಿಯಾದವು. ಇದರಿಂದಾಗಿ ಕಂಪನಿಯ ಮಾತುಗಳ ಮೇಲೆ, ಒಪ್ಪಂದಗಳ ಮೇಲೆ ಯಾರಿಗೂ ನಂಬಿಕೆ ಉಳಿಲಿಲ್ಲ ಅನ್ನಿಸ್ತೆ. ನಂಬಿಕೆ ಸಂಪೂರ್ಣವಾಗಿ ಹೋಯಿತು. ಬರೀ ಹಿಂದೂ ರಾಜರು ಮಾತ್ರ ಅಲ್ಲ, ಮೊಘಲರಿಗೂ ಅವಮಾನ ಮಾಡಿದರು. ಹೌದಾ? ಹೇಗೆ? 1856ರಲ್ಲಿ ರಾಜ್ಕುಮಾರ ಫಕೀರುದ್ದೀನ್ ತೀರಿಕೊಂಡ ಮೇಲೆ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ ಒಂದು ಘೋಷಣೆ ಮಾಡ್ದ. ಮುಂದಿನ ಮೊಘಲ್ ಉತ್ತರಾಧಿಕಾರಿ ರಾಜ ಅನ್ನೋ ಬಿರುದು ಬಳಸೋ ಹಾಗಿಲ್ಲ, ಮತ್ತೆ ದೆಹಲಿಯ ಕೆಂಪು ಕೋಟೆಯನ್ನು ಖಾಲಿ ಮಾಡಬೇಕು ಅಂತ. ಅಯ್ಯೋ, ಇದು ದೊಡ್ಡ ಅವಮಾನ ಅಲ್ವಾ ಮೊಘಲ್ ಸಾಮ್ರಾಜ್ಯಕ್ಕೆ? ಹೌದು, ಇದು ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆ. ಇದು ಅವರನ್ನ ತೀವ್ರವಾಗಿ ಕೆರಳಿಸಿತ್ತು. ಈ ಹಳೆಯ ರಾಜರು, ಶ್ರೀಮಂತರು ಅಧಿಕಾರ ಕಳ್ಕೊಂಡಿದ್ದು ಸಮಾಜದ ಬೇರೆ ವರ್ಗಗಳ ಮೇಲೆ ಹೇಗೆ ಪರಿಣಾಮ ಬೀರ್ತು? ಅದರ ಪರಿಣಾಮ ಖಂಡಿತ ಇತ್ತು. ಯಾಕಂದ್ರೆ ಈ ರಾಜರು, ನವಾಬರು, ಜಮೀನ್ದಾರರು ಇವರ ಆಸ್ಥಾನಗಳಲ್ಲಿ ಎಷ್ಟೋ ಜನ ಕವಿಗಳು, ಕಲಾವಿದರು, ಪಂಡಿತರು, ಸಂಗೀತಗಾರರು ಆಶ್ರಯ ಪಡೆದಿದ್ರು. ಅವರಿಗೆಲ್ಲ ಇವರಿಂದ ಪೋಷಣೆ ಸಿಗ್ತಿತ್ತು. ಯಾವಾಗ ಇವರೇ ಅಧಿಕಾರ ಕಳ್ಕೊಂಡ್ರೋ ಅವರ ಆಶ್ರಯದಲ್ಲಿದ್ದವರಿಗೂ ಜೀವನ ನಡೆಸೋದು ಕಷ್ಟ ಆಯಿತು. ಸಾಂಸ್ಕೃತಿಕ ವಾತಾವರಣಕ್ಕೂ ಹೊಡೆತ ಬಿತ್ತು. ಸರಿ, ಇನ್ನು ಆಡಳಿತಾತ್ಮಕ ಕಾರಣಗಳ ಬಗ್ಗೆ ನೋಡೋದಾದ್ರೆ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಇದೆಯಲ್ಲ, ಅದು ನಿಜವಾಗ್ಲೂ ಅಷ್ಟೊಂದು ಇತ್ತಾ? ಹೌದು, ಅಂಥ ಮೂಲಗಳು ಹೇಳ್ತವೆ. ಕಂಪನಿ ಆಡಳಿತದಲ್ಲಿ, ವಿಶೇಷವಾಗಿ ಕೆಳ ಹಂತದಲ್ಲಿ ಅಂದರೆ ಪೊಲೀಸ್ ವ್ಯವಸ್ಥೆ, ಕಂದಾಯ ಇಲಾಖೆಯ ಸಣ್ಣ ಅಧಿಕಾರಿಗಳು, ಕೆಳ ನ್ಯಾಯಾಲಯಗಳು, ಇಲ್ಲಿ ಲಂಚಗುಳಿತನ ತುಂಬಾನೇ ಇತ್ತು ಅಂತ. ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋದು ಕಷ್ಟ ಆಗಿತ್ತು. ಸಣ್ಣ ಪುಟ್ಟ ಕೆಲಸಕ್ಕೂ ಕೈಬಿಸಿ ಮಾಡಬೇಕಿತ್ತು. ಓಹೋ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಕೆಲವು ಇತಿಹಾಸಕಾರರು ಹೇಳ್ತಾರೆ, ಇವತ್ತಿಗೂ ನಮ್ಮ ದೇಶದಲ್ಲಿರೋ ಭ್ರಷ್ಟಾಚಾರದ ಮೂಲ ಕಂಪನಿ ಕಾಲದ ಆಡಳಿತದಲ್ಲಿದೆ ಅಂತ. ಹೌದಾ? ಅದು ಒಂಥರ ಆಲೋಚನೆ ಮಾಡ್ಬೇಕಾದ ವಿಷಯ. ಇದಲ್ಲದೆ ಬ್ರಿಟಿಷ್ ಆಡಳಿತದ ರೀತಿನೇ ಜನರಿಗೆ ಸರಿ ಹೋಗ್ಲಿಲ್ಲ ಅಂತಾನೂ ಇದೆಯಲ್ವಾ? ಹೌದು, ಬ್ರಿಟಿಷ್ ಆಡಳಿತ ಅನ್ನೋದು ಭಾರತೀಯರಿಗೆ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲದ ದೂರದ ಯಾವುದೋ ಶಕ್ತಿ ಅಂತ ಅನಿಸ್ತಿತ್ತು. ಅದನ್ನ ಗೈರುಹಾಜರಿ ಸಾರ್ವಭೌಮತ್ವ ಅಂತ ಕರೀತಾರೆ. ಅಂದರೆ ನಮ್ಮನ್ನ ಆಳುವವರು ಇಲ್ಲಿಲ್ಲ, ಲಂಡನ್ನಲ್ಲಿದ್ದಾರೆ ಅನ್ನೋ ಭಾವನೆ. ಅದು ಒಂಥರ ಅನ್ಯತೆಯ ಭಾವನೆ ಮೂಡಿಸುತ್ತೆ ಅಲ್ವಾ? ಖಂಡಿತ. ತಮ್ಮದೇ ಆಡಳಿತ ಅನ್ನೋ ಭಾವನೆ ಇರ್ಲಿಲ್ಲ. ಈಗ ಸಾಮಾಜಿಕ ಮತ್ತು ಧಾರ್ಮಿಕ ವಿಷಯಗಳಿಗೆ ಬರೋಣ. ಇಲ್ಲಿ ಏನೆಲ್ಲ ಆಯ್ತು? ಇಲ್ಲಿ ಮುಖ್ಯವಾಗಿ 2 ವಿಷಯಗಳು. ಒಂದು, ಬ್ರಿಟಿಷರ ಜನಾಂಗೀಯ ಶ್ರೇಷ್ಠತೆಯ ಮನೋಭಾವ. ಅವರು ತಮ್ಮನ್ನೇ ಶ್ರೇಷ್ಠರು, ಭಾರತೀಯರನ್ನ ಕೀಳು ಅಂತ ನೋಡ್ತಾ ಇದ್ರು. ಇದು ತುಂಬಾ ಅವಮಾನಕಾರಿಯಾಗಿತ್ತು. ಹೌದು. ಎರಡನೇದು, ಕ್ರೈಸ್ತ ಮಿಷನರಿಗಳ ಚಟುವಟಿಕೆ. ಅವರು ಶಾಲೆ, ಆಸ್ಪತ್ರೆಗಳ ಹೆಸರಿನಲ್ಲಿ ಮತಾಂತರ ಮಾಡ್ತಾರೆ ಅನ್ನೋ ಭಯ ಜನರಲ್ಲಿ ಹರಡಿತ್ತು. ಆದ್ರೆ ಬ್ರಿಟಿಷರು ಕೆಲವು ಒಳ್ಳೆಯ ಕೆಲಸಗಳನ್ನೂ ಮಾಡಿದ್ರಲ್ಲ. ಸತಿ ಪದ್ಧತಿ ನಿಷೇಧ, ವಿಧವಾ ವಿವಾಹಕ್ಕೆ ಬೆಂಬಲ, ಹೆಣ್ಣು ಮಕ್ಕಳ ಶಿಕ್ಷಣ, ಇವನ್ನೆಲ್ಲ ಜನರು ವಿರೋಧಿಸ್ತ್ರಾ? ಇದು ಸ್ವಲ್ಪ ಕಾಂಪ್ಲೆಕ್ಸ್ ವಿಷಯ. ಆ ಸುಧಾರಣೆಗಳ ಉದ್ದೇಶ ಒಳ್ಳೇದೇ ಇರ್ಬೋದು, ಆದ್ರೆ ಅಂದಿನ ಸಮಾಜ ಬಹಳ ಸಂಪ್ರದಾಯಸ್ಥವಾಗಿತ್ತು. ಅವ್ರಿಗೆಲ್ಲ ಇದು ತಮ್ಮ ಧರ್ಮದ, ತಮ್ಮ ಸಂಸ್ಕೃತಿಯ ವಿಷಯದಲ್ಲಿ ಹೊರಗಿನವರು ಬಂದು ಮೂಗು ತೂರಿಸಿದಾಗೆ ಅನಿಸ್ತು. ತಮ್ಮ ಜೀವನ ಕ್ರಮವನ್ನೇ ಬದಲಾಯಿಸೋಕೆ ಬರ್ತಿದ್ದಾರೆ ಅಂತ ಭಯಪಟ್ರು. ಹೌದು, ತಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ಹಾಳು ಮಾಡ್ತಾರೆ ಅಂತ ಎಷ್ಟೋ ಜನ ಭಾವಿಸಿದ್ರು. ಇದರ ಜೊತೆಗೆ ಮಸೀದಿ, ದೇವಸ್ಥಾನಗಳ ಜಮೀನಿನ ಮೇಲೆ ತೆರಿಗೆ ಹಾಕಿದ್ದು ಮತ್ತೆ ಆ 1856ರ ಧಾರ್ಮಿಕ ಅಸಾಮರ್ಥ್ಯ ಕಾಯ್ದೆ, ಇವು ಕೂಡ ಜನರ ಭಯವನ್ನ ಹೆಚ್ಚಿಸಿದ್ವು ಅಂತ ಇದೆಯಲ್ಲ? ಹೌದು, ಖಂಡಿತ. ದೇವಸ್ಥಾನ, ಮಸೀದಿಗಳ ಭೂಮಿಗೆ ತೆರಿಗೆ ಹಾಕಿದ್ದು ಧಾರ್ಮಿಕ ಭಾವನೆಗಳಿಗೆ ದೊಡ್ಡ ಧಕ್ಕೆ ತಂತು. ಇನ್ನು ಆ ಧಾರ್ಮಿಕ ಅಸಾಮರ್ಥ್ಯ ಕಾಯ್ದೆ, ರಿಲಿಜಿಯಸ್ ಡಿಸೇಬಿಲಿಟೀಸ್ ಆಕ್ಟ್ ಇದೆಯಲ್ಲ, ಅದು ಇನ್ನೂ ದೊಡ್ಡ ಗೊಂದಲ ಸೃಷ್ಟಿ ಮಾಡಿತು. ಅದು ಹೇಗೆ? ಹಳೆಯ ಹಿಂದೂ ಕಾನೂನು ಪ್ರಕಾರ ಯಾರಾದರೂ ಬೇರೆ ಧರ್ಮಕ್ಕೆ ಮತಾಂತರ ಆದ್ರೆ ಅವರಿಗೆ ತಮ್ಮ ತಂದೆ ಆಸ್ತಿಯಲ್ಲಿ ಪಾಲು ಸಿಗ್ತಿರ್ಲಿಲ್ಲ. ಆದರೆ ಈ ಹೊಸ ಕಾಯ್ದೆ ಹೇಳಿದ್ದು, ಒಬ್ಬ ವ್ಯಕ್ತಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದ್ರೂ ಅವನಿಗೆ ಅವನ ಹಿಂದೂ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗುತ್ತೆ ಅಂತ. ಓ, ಇದನ್ನ ಮತಾಂತರಕ್ಕೆ ಪ್ರೋತ್ಸಾಹ ಅಂತ ಜನ ಅಂದ್ಕೊಂಡ್ರು. ಖಂಡಿತ. ಇದು ಮತಾಂತರವನ್ನ ಪ್ರೋತ್ಸಾಹಿಸೋಕೆ ಮಾಡಿರೋ ಕಾನೂನು ಅಂತಾನೆ ತುಂಬಾ ಜನ ಅರ್ಥ ಮಾಡ್ಕೊಂಡ್ರು. ಸರಿ, ಇದೇ ಸಮಯದಲ್ಲಿ
ಪ್ರಪಂಚದ ಬೇರೆ ಕಡೆ ನಡೆದ ಯುದ್ಧಗಳು ಇಲ್ಲಿನ ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ವಾ? ಹೌದು, ಖಂಡಿತ. 1857ಕ್ಕಿಂತ ಸ್ವಲ್ಪ ಮುಂಚೆ ಬ್ರಿಟಿಷರು ಅಫ್ಘಾನ್ ಯುದ್ಧ, ಪಂಜಾಬ್ ಯುದ್ಧಗಳು, ಕ್ರಿಮಿಯನ್ ಯುದ್ಧ ಹೀಗೆ ಕೆಲವು ದೊಡ್ಡ ಯುದ್ಧಗಳಲ್ಲಿ ಭಾಗವಹಿಸಿದ್ರು. ಈ ಯುದ್ಧಗಳಲ್ಲಿ ಅವರಿಗೆ ತುಂಬಾ ನಷ್ಟವಾಗಿತ್ತು, ಕೆಲವು ಕಡೆ ಸೋಲು ಕೂಡ ಅನುಭವಿಸಿದ್ರು. ಹ್ಮ್. ವಿಶೇಷವಾಗಿ ಸಿಪಾಯಿಗಳಿಗೆ ಒಂದು ವಿಷಯ ಅರ್ಥ ಆಯಿತು. ಏನದು? ಬ್ರಿಟಿಷರು ಅಜೇಯರೇನಲ್ಲ, ಅವರನ್ನೂ ಸೋಲಿಸಬಹುದು ಅನ್ನೋ ಒಂದು ನಂಬಿಕೆ ಬಂತು. ಅವರ ಶಕ್ತಿಯ ಬಗ್ಗೆ ಇದ್ದ ಭಯ ಸ್ವಲ್ಪ ಕಡಿಮೆ ಆಯಿತು. ಅವರ ದೌರ್ಬಲ್ಯಗಳು ಗೊತ್ತಾದವು. ಇದು ಮಾನಸಿಕವಾಗಿ ದೊಡ್ಡ ಪರಿಣಾಮ ಬೀರಿರ್ಬೇಕು. ಹೌದು, ಮಾನಸಿಕವಾಗಿ ಧೈರ್ಯ ತುಂಬಿರ್ಬೋದು. ಈಗ ಕೊನೆಯದಾಗಿ ನೇರವಾಗಿ ಸಿಪಾಯಿಗಳ ಅಸಮಾಧಾನಕ್ಕೆ ಬರೋಣ. ಆ ಕಾಡತೂಸುಗಳ ವಿಷಯ ಬಿಟ್ಟು ಬೇರೆ ಯಾವ ಕಾರಣಗಳು ಅವರನ್ನ ಕೆರಳಿಸಿದ್ವು? ಬಹಳ ಕಾರಣಗಳಿದ್ವು. ಮೊದಲನೇದಾಗಿ ಸೈನ್ಯದೊಳಗಿನ ಪರಿಸ್ಥಿತಿ. ಅದು ಅವರ ಧಾರ್ಮಿಕ ನಂಬಿಕೆಗಳಿಗೆ, ಸಾಮಾಜಿಕ ಪದ್ಧತಿಗಳಿಗೆ ಸರಿಯೊಂತಾ ಇರಲಿಲ್ಲ. ಉದಾಹರಣೆಗೆ, ಈಗ ಜಾತಿ ಗುರುತುಗಳನ್ನ ಹಾಕ್ಕೊಳ್ಳೋದು, ನಾಮ, ತಿಲಕ ಇಟ್ಕೊಳ್ಳೋದು, ಇದರ ಮೇಲೆಲ್ಲ ನಿರ್ಬಂಧ ಹಾಕೋಕ್ ಪ್ರಯತ್ನಿಸಿದ್ರು. ಮತ್ತೆ ಸೈನಿಕ ಕ್ಯಾಂಪ್ಗಳಲ್ಲಿ ಕ್ರಿಸ್ತ ಪಾದ್ರಿಗಳ ಉಪಸ್ಥಿತಿ, ಅವರ ಮತಾಂತರದ ಮಾತುಗಳು, ಇದೆಲ್ಲ ಸಿಪಾಯಿಗಳಿಗೆ ಸರಿ ಬರ್ತಿರ್ಲಿಲ್ಲ. ಓ, ಅದಕ್ಕೆ ಕಂಪನಿಯ ಹಣ ಕೊಡ್ತಿದೆ ಅನ್ನೋ ಸುದ್ದಿ ಬೇರೆ ಇತ್ತು ಅಲ್ವಾ? ಹೌದು ಹೌದು, ನಮ್ಮ ದುಡ್ಡಲ್ಲೇ ನಮ್ಮ ಧರ್ಮಕ್ಕೆ ಆಪತ್ತು ತರ್ತಿದ್ದಾರೆ ಅನ್ನೋ ಕೋಪ ಇತ್ತು. ಆಮೇಲೆ ಸಮುದ್ರ ದಾಟಿ ಹೋಗೋ ವಿಷಯ. ಅದು ಬಹುಶಃ ಅತಿ ದೊಡ್ಡ ಕಾರಣಗಳಲ್ಲಿ ಒಂದು. ಅಂದಿನ ಹಿಂದೂಗಳಿಗೆ ಸಮುದ್ರ ದಾಟೋದು ಅಂದ್ರೆ ಜಾತಿ ಕಳೆದುಕೊಳ್ಳೋದು ಅಂತ ನಂಬಿಕೆ ಇತ್ತು. ಆದರೆ 1856ರಲ್ಲಿ ಲಾರ್ಡ್ ಕ್ಯಾನಿಂಗ್ ತಂದ ಜನರಲ್ ಸರ್ವೀಸ್ ಎನ್ಲಿಸ್ಟ್ಮೆಂಟ್ ಆಕ್ಟ್ ಪ್ರಕಾರ ಹೊಸದಾಗಿ ಸೇರೋ ಸಿಪಾಯಿಗಳು ಎಲ್ಲಿಗೆ ಬೇಕಾದರೂ ಹೋಗಿ ಸೇವೆ ಮಾಡ್ತೀವಿ ಅಂತ ಒಪ್ಕೊಳ್ಬೇಕಿತ್ತು. ಸಮುದ್ರ ದಾಟಿ ಹೋಗ್ಬೇಕಾದ್ರೂ ಸರಿ. ಇದು ಹಳೇ ಸಿಪಾಯಿಗಳಿಗೂ ಭಯ ಹುಟ್ಟಿಸಿರಬೇಕು. ಹೌದು, ಮುಂದೆ ತಮಗೂ ಇದೇ ಗತಿ ಬರ್ಬೋದು ಅನ್ನೋ ಆತಂಕ ಇತ್ತು. ಇನ್ನು ಸಂಬಳ, ಭತ್ಯೆಗಳ ವಿಚಾರದಲ್ಲಿ ತಾರತಮ್ಯ ಇತ್ತಾ? ತುಂಬಾ ಇತ್ತು. ಅದೇ ಕೆಲಸ, ಅದೇ ರ್ಯಾಂಕ್ ಇದ್ರೂ ಭಾರತೀಯ ಸಿಪಾಯಿಗೆ ಬ್ರಿಟಿಷ್ ಸೈನಿಕನಿಗಿಂತ ಕಡಿಮೆ ಸಂಬಳ. ಬಡ್ತಿ ಅವಕಾಶಗಳಂತೂ ಇಲ್ವೇ ಇಲ್ಲ ಅನ್ನೋ ಹಾಗೆ. ಭಾರತೀಯರು ಎಷ್ಟೇ ದಕ್ಷರಾಗಿದ್ರೂ ದೊಡ್ಡ ಹುದ್ದೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅದರ ಜೊತೆಗೆ ಸಿಂಧ್, ಪಂಜಾಬ್ನಲ್ಲೆಲ್ಲ ಸೇವೆ ಮಾಡಿದಾಗ ಮೊದಲು ಸಿಕ್ತಿದ್ದ ಭತ್ತೆ ಅಥವಾ ಬಾಟಾವನ್ನ ನಿಲ್ಲಿಸಿದ್ದು ಕೂಡ ತಕ್ಷಣದ ಅಸಮಾಧಾನಕ್ಕೆ ಕಾರಣವಾಯಿತು. ಮತ್ತೆ 1856ರಲ್ಲಿ ಅವಧ್ ಸಂಸ್ಥಾನವನ್ನ ವಶಪಡಿಸಿಕೊಂಡಿದ್ದು, ಅದು ಕೂಡ ಪರಿಣಾಮ ಬೀರಿತು ಅಂತ ಹೇಳ್ತಾರಲ್ಲ? ಹೌದು, ಖಂಡಿತ. ಯಾಕಂದ್ರೆ ಬಂಗಾಳ ಸೈನ್ಯದಲ್ಲಿ ಬಹುಪಾಲು ಸಿಪಾಯಿಗಳು ಅವಧ್ರಿಂದ ಕೊಂದವರೇ ಆಗಿದ್ರು. ಓಹೋ. ತಮ್ಮ ತಮ್ಮ ತಾಯ್ನಾಡನ್ನ, ತಮ್ಮ ರಾಜನನ್ನ ಅನ್ಯಾಯವಾಗಿ ಪದಚ್ಯುತಗೊಳಿಸಿದ್ದಾರೆ ಅನ್ನೋ ಕೋಪ, ನೋವು ಅವ್ರಿಗಿತ್ತು. ಪ್ರತಿಯೊಂದು ಹಂತದಲ್ಲೂ ಭಾರತೀಯ ಸಿಪಾಯಿಯನ್ನ ಕೀಳಾಗಿ ನೋಡ್ತಾ ಇದ್ರು. ಜನಾಂಗೀಯ ತಾರತಮ್ಯ ಸ್ಪಷ್ಟವಾಗಿ ಕಾಣ್ತಿತ್ತು. ಹಾಗಾದ್ರೆ ನಾವು ಅರ್ಥ ಮಾಡ್ಕೋಬೇಕಿರೋದೇನಂದ್ರೆ, ಸಿಪಾಯಿಗಳ ಕೋಪ ಬರೀ ಅವರ ಸೈನಿಕ ಜೀವನದ ಸಮಸ್ಯೆಗಳಿಗೆ ಸೀಮಿತ ಆಗಿರ್ಲಿಲ್ಲ. ಖಂಡಿತ ಇಲ್ಲ. ಅದೇ ಇಲ್ಲಿ ಮುಖ್ಯವಾದ ಪಾಯಿಂಟ್. ಸಿಪಾಯಿ ಬರೀ ಸೈನಿಕನಾಗಿರ್ಲಿಲ್ಲ, ಅವನು ಸಮವಸ್ತ್ರದಲ್ಲಿದ್ದ ರೈತ. ಪೆಸೆಂಟ್ ಇನ್ ಯೂನಿಫಾರ್ಮ್. ಹೌದು, ಅವನ ಬೇರುಗಳು ಹಳ್ಳಿಯಲ್ಲಿದ್ವು. ಹಳ್ಳಿಯಲ್ಲಿ ಅವನ ಕುಟುಂಬ, ಅವನ ಜನ ಅನುಭವಿಸ್ತಿದ್ದ ಕಷ್ಟಗಳು, ಅವಮಾನಗಳು, ಆರ್ಥಿಕ ಸಂಕಷ್ಟ ಎಲ್ಲವೂ ಅವನ ಮನಸ್ಸಿನ ಮೇಲೂ ಪರಿಣಾಮ ಬೀರ್ತಿತ್ತು. ಹಾಗಾಗಿ ಸಿಪಾಯಿಗಳ ಅಸಮಾಧಾನ ಅನ್ನೋದು ಇಡೀ ಸಮಾಜದ ಅಸಮಾಧಾನದ ಒಂದು ಭಾಗವಾಗಿತ್ತು, ಅದರ ಒಂದು ಪ್ರಕಟಣೆಯಾಗಿತ್ತು. ಓಕೆ. ಹಾಗಾದ್ರೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ 1857ರ ಈ ಮಹಾ ದಂಗೆ ಅನ್ನೋದು ಅದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ, ಬರೀ ಸಿಪಾಯಿಗಳ ಒಂದು ಸಣ್ಣ ಬಂಡಾಯವೂ ಅಲ್ಲ. ಖಂಡಿತವಾಗಿಯೂ ಅಲ್ಲ. ಇದು 16 ವರ್ಷಗಳಿಂದ ಜನರ ಮನಸ್ಸಿನಲ್ಲಿ ಕೂಡಿಟ್ಟಿದ್ದ ಅಸಮಾಧಾನ, ಹತಾಶೆ, ಕೋಪ ಇದೆಲ್ಲದರ ಒಂದು ಸ್ಫೋಟವಾಗಿತ್ತು. ವಿದೇಶಿ ಆಳ್ವಿಕೆಯ ವಿರುದ್ಧದ ದ್ವೇಷದ ಪರಾಕಾಷ್ಠೆ ಅದು. ಅದರ ರೂಪದಲ್ಲಿ ಹಳೆಯ ಉಳಿಗಮಾನ್ಯ ಪದ್ಧತಿಯ ಅಂಶಗಳಿದ್ವು ನಿಜ. ಅಂದ್ರೆ ರಾಜರು, ಜಮೀನ್ದಾರರು ತಮ್ಮ ಹಳೆ ಅಧಿಕಾರಕ್ಕೋಸ್ಕರ ಹೋರಾಡಿದ್ದು. ಆದರೆ ಅದರ ಜೊತೆಗೆ ಒಂದು ಮಟ್ಟಿಗೆ ರಾಷ್ಟ್ರೀಯವಾದಿ ಭಾವನೆಯೂ ಇತ್ತು. ಈ ವಿದೇಶಿ ಆಡಳಿತವನ್ನು ಕಿತ್ತು ಹಾಕಬೇಕು ಅನ್ನೋ ಒಂದು ಆಶಯ. ಇದರ ನಂತರದ ಪರಿಣಾಮಗಳು ದೊಡ್ಡವೇ. 1858ರಲ್ಲಿ ಕಾಯ್ದೆ ಬಂದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಮುಗಿದು ನೇರವಾಗಿ ಬ್ರಿಟಿಷ್ ರಾಣಿಯ ಆಡಳಿತ ಶುರುವಾಯಿತು. ಸೈನ್ಯವನ್ನ ಪೂರ್ತಿ ಬದಲಾಯಿಸಿದ್ರು. ಹೌದು, ಇದು ಭಾರತದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ತಿರುವು, ಒಂದು ಸಂದಿಕ್ಷಣ ಅಂತಾನೆ ಹೇಳಬಹುದು. ಇವತ್ತಿನ ಚರ್ಚೆಯಿಂದ ನಮ್ಗೆ ಗೊತ್ತಾಗೋ ಮುಖ್ಯವಾದ ಪಾಠ ಏನಂದ್ರೆ, ಇತಿಹಾಸದಲ್ಲಿ ದೊಡ್ಡ ಘಟನೆಗಳು ಸುಮ್ಮನೆ ಒಂದೇ ಒಂದು ಕಾರಣದಿಂದ ಆಗಲ್ಲ.
ಬದಲಿಗೆ ಆರ್ಥಿಕ ಕಷ್ಟಗಳು, ರಾಜಕೀಯ ಅನ್ಯಾಯ, ಸಾಮಾಜಿಕ ಅಸ್ಥಿರತೆ, ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ, ವೈಯಕ್ತಿಕ ಅವಮಾನಗಳು ಇದೆಲ್ಲವೂ ಒಟ್ಟಿಗೆ ಸೇರಿ ಒಂದಕ್ಕೊಂದು ಬೆಸೆದುಕೊಂಡು ಕಾಲಕ್ರಮೇಣ ಹೇಗೆ ಒಂದು ದೊಡ್ಡ ಪ್ರತಿರೋಧವಾಗಿ ಸ್ಫೋಟಗೊಳ್ಳಬಹುದು ಅನ್ನೋದಕ್ಕೆ 1857 ಒಂದು ಕ್ಲಾಸಿಕ್ ಉದಾಹರಣೆ. ಹೌದು. ಇಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇದೆ. ನೋಡಿ, ಸಮಾಜದ ಬೇರೆ ಬೇರೆ ವರ್ಗಗಳು ರೈತ, ಸಿಪಾಯಿ, ಕುಶಲಕರ್ಮಿ, ರಾಜ, ಜಮೀನ್ದಾರ್ ಮತ್ತೆ ಬೇರೆ ಬೇರೆ ಪ್ರದೇಶಗಳ ಅಸಮಾಧಾನಗಳೆಲ್ಲ ಒಂದು ನಿರ್ದಿಷ್ಟ ಸಮಯದಲ್ಲಿ ಹೀಗೆ ಒಂದಾದಾಗ ಮಾತ್ರ ಬ್ರಿಟಿಷ್ ಆಡಳಿತ ಅಲುಗಡಿತು. ಒಂದ್ ವೇಳೆ ಬರೀ ಸಿಪಾಯಿಗಳು ಮಾತ್ರ ದಂಗೆ ಎದ್ದಿದ್ರೆ ಅಥವಾ ಬರೀ ಉತ್ತರ ಭಾರತದಲ್ಲಿ ಮಾತ್ರ ಈ ಅಸಮಾಧಾನ ಇದ್ದಿದ್ರೆ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಿತ್ತಾ, ಇಷ್ಟು ಪ್ರಭಾವ ಬೀರುತ್ತಿತ್ತಾ? ಬಹುಶಃ ಇಲ್ಲವೇನೋ. ಈ ಬೇರೆ ಬೇರೆ ಅತೃಪ್ತಿಗಳ ಒಗ್ಗೂಡುವಿಕೆಯ ಶಕ್ತಿ ಇದೆಯಲ್ಲ, ಅದರ ಬಗ್ಗೆ ಯೋಚಿಸೋದು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಅದೊಂದು ನಿಜಕ್ಕೂ ಕುತೂಹಲಕಾರಿ ಚಿಂತನೆ. ಇಂದಿನ ಈ ಆಳವಾದ ವಿಶ್ಲೇಷಣೆ ಎಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸುತ್ತೇನೆ. ಮುಂದಿನ ವಿಷಯದೊಂದಿಗೆ ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ.